ದೇಶದಲ್ಲಿ ಕ್ರೌರ್ಯತೆಗಳು ಮಿತಿ ಮೀರುತ್ತಿರುವಂತಹ ಈ ಸಂದರ್ಭದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತಹ ಒಂದು ಡಮ್ಮಿ ಅಜೆಂಡವನ್ನ ಇಟ್ಟುಕೊಂಡು ಸಂಘ್ ಕಿ ಸಾಥ್ ಸಂಘ್ ಕಿ ವಿಕಾಸ್ ಅನ್ನುವಂತಹ ಮೂಲ ಮಂತ್ರವನ್ನ ಪಠಿಸುವಂತಹ ಆ ಬಿಜೆಪಿಗೆ ಒಂದು ತಡೆಗೋಡೆಯಾಗಬೇಕಾಗಿದೆ. ಆ ಬಿಜೆಪಿಯ ಕೈಗಳನ್ನ ಕಟ್ಟುವಂತಹ ಒಂದು ಶಕ್ತಿಯಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ನಾವು ಬೆಳೆಸಬೇಕಾಗಿದೆ ಬಂಧುಗಳೇ. ನಮ್ಮೆಲ್ಲರ ಜವಾಬ್ದಾರಿ. ಅವರು ನಮ್ಮನ್ನ ಜಾತಿಯ ಹೆಸರಿನಲ್ಲಿ ನಮ್ಮ ಮೇಲೆ ಎರಗಿ ಬರುವಂತಹ ಸಂದರ್ಭಗಳಲ್ಲಿ ಅವರಿಗೆ ಒಂದು ಪ್ರತಿಧ್ವನಿಯಾಗಿ, ಅವರಿಗೆ ಒಂದು ಪ್ರತಿರೋಧದ ಶಕ್ತಿಯಾಗಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಬೆಳೆಸಬೇಕಾಗಿದೆ. ಬಿಜೆಪಿಗರು ಈ ದೇಶವನ್ನ ನಿರಂತರವಾಗಿ ಭಯಪಡಿಸಿದ್ರು. ಈ ದೇಶದ ಜನತೆಯನ್ನ ಹಸಿವಿನಿಂದ ಸಾಯುವಾಗೆ ಮಾಡಿದ್ರು. ನಾವು ಮುಂದಿನ ದಿನಗಳಲ್ಲಿ ಆ ನೋವುಗಳನ್ನ ಬಿಜೆಪಿಗರು ಕೂಡ ಅನುಭವಿಸುವ ರೀತಿಗೆ ನಾವು ಅವರನ್ನ ವಿರೋಧಿಸಬೇಕಾಗ್ತದೆ ಬಂಧುಗಳೇ, ವಿರೋಧಿಸಬೇಕಾಗ್ತದೆ. ಅದಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈಗೆತ್ತಿಕೊಂಡಿರುವ ಅಜೆಂಡಾ ಬಹಳ ಸ್ಪಷ್ಟವಾಗಿದೆ. ಇವತ್ತು ದೇಶದಾದ್ಯಂತ ಬಿಜೆಪಿಯನ್ನು ತಡೆಯಲಿಕ್ಕಿರುವಂತಹ ಏಕೈಕ ಮಂತ್ರ ಹೊಡೆತಕ್ಕೆ ತಕ್ಕ ತಡೆತ. ಹೊಡೆತಕ್ಕೆ ತಕ್ಕ ತಡೆತವನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 9 ವರ್ಷಗಳಿಂದ ನೀಡುತ್ತಾ ಬಂದಿದೆ. ಮುಂದಿನ ಎಲ್ಲ ವರ್ಷಗಳಲ್ಲೂ ಕೂಡ ಬಿಜೆಪಿಯನ್ನು ತಡೆಯುವ ಶಕ್ತಿಗಳಾಗಿ ಎಸ್ಡಿಪಿಗೆ ಸೇರುವ ಒಬ್ಬೊಬ್ಬ ಯುವಕರು ಕೂಡ ಒಂದೊಂದು ಹುಲಿಗಳಾಗಿ, ಒಂದೊಂದು ಸಿಂಹಗಳಾಗಿ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಗರ್ಜಿಸುವಂತಹ ಶಕ್ತಿಯಾಗಿ ನಾವು ಬೆಳೆಯಬೇಕು. ಇಷ್ಟೆಲ್ಲ ಮಾತನಾಡುವ ನೀವು